ಮನೆಯಲ್ಲಿ ನಿಮಗೆ ಬಹಳ ಇಷ್ಟವಾದಂತಹ ವ್ಯಕ್ತಿ ಅಥವಾ ಕಂಟೆಸ್ಟೆಂಟ್ ಯಾರು? ಹನುಮಂತ ಧನರಾಜ್. ಓಕೆ, ಹನುಮಂತ್ ಅವರಿಗೆ ತುಂಬಾ ಕಷ್ಟದಲ್ಲಿ ಒಂದ್ಸಲ ಲೈಕ್ ನಿಮ್ಮ ಗೋಲ್ಡ್ ಚೈನ್ ಅನ್ನ ಕೊಟ್ರಿ, ಅದನ್ನ ವಾಪಸ್ ಕೊಟ್ಬಿಟ್ರು ಅವ್ರು. ನೀವು ಇಷ್ಟದಿಂದ ಕೊಡ್ತಾ ಇಲ್ಲ, ಬೇಡ ಇದು. ಕಷ್ಟದಲ್ಲಿ ಅಂತ ಏನಿಲ್ಲ ಸರ್, ಆಕ್ಚುಲಿ ಅದು ಅದ್ರ ಮಧ್ಯದಲ್ಲಿ ಸುಮಾರು ಕನ್ವರ್ಸೇಷನ್ ಆಗುತ್ತೆ. ಕನ್ವರ್ಸೇಷನ್ ಆದ್ಮೇಲೆ ಕೊಡ್ತೀನಿ, ನಾನು ಪ್ರೀತಿಯಿಂದಾನೆ ಕೊಡ್ತೀನಿ. ಕೊಟ್ಮೇಲೆ ಅವನು ಹೇಳ್ತಾನೆ, ಮಾವ ನನಗೆ ಈಗ ಬೇಡ, ನನ್ನ ಮದ್ವೆಗೆ ಅಂತ ಅಂತಾನೆ. ಅದಕ್ಕೆ ನಾನು ಹೇಳ್ತೇನೆ, ಮದುವೆನ ನಾನೇ ಮುಂದೆ ನಿಂತು ಮಾಡ್ತೀನಿ ಬಿಡು ಅಂತ ನಾನು ಒಳಗಡೆ ಹೇಳ್ತೀನಿ. ಅದಾದ್ಮೇಲೆ ಸುಮಾರು ಸಲ ನಾವು ಮದುವೆ ವಿಷಯದ ಬಗ್ಗೆ, ಹನುಮಂತನ ಮದುವೆ ಬಗ್ಗೆ ಮಾತಾಡಿದೀವಿ. ಅವ್ನು ಹನುಮಂತ ಹೊರಗಡೆ ಬಂದ್ಮೇಲೆ ಅವನ ಮದುವೆ ನೀವೇ ಮಾಡ್ತೀರಾ? ಓಕೆ, ನೈಸ್. ಸೊ ಆ ಚೈನ್ ಏನ್ ಕೊಟ್ಟಿದ್ರೆ ಅದನ್ನು ಕೂಡ ಕೊಡ್ಬೋದು ನೀವು ಹಾಗಾದ್ರೆ. ಏನ್ ಮದ್ವೆನೆ ಮಾಡ್ತೀನಿ ಅಂದ್ಮೇಲೆ ಇನ್ನೇನಿದೆ ಸರ್, ಅವನಿಗೇನಿಲ್ಲ. ನಾನು ಅಳಿಯ ಸರ್, ಅವನು ಯಾವತ್ತಿದ್ರು ಅಳಿಯನೇ ಸರ್. ಕರೆಕ್ಟ್. ಇನ್ನು ಕೊನೆಯದಾಗಿ ಈಗ ಅದೇ ನಾನು ಟ್ರೋಲರ್ಸ್ ಅಂತ ವಿಷಯ ಬಂದಾಗ, ನೀವು ಆಚೆ ಬಂದ್ಮೇಲೆ ಕೂಡ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ಕೊಂಡ್ಬಿಟ್ರಂತೆ, ತಂದೆಯವ್ರಿಗೆ ಏನೋ ಪ್ರಾಬ್ಲಮ್ ಆಯ್ತಂತೆ, ಅಂದ್ರೆ ಅವ್ರು ಸಾವಾಯ್ತಂತೆ ಅಂತೆಲ್ಲ ಸಿಕ್ಕಾಪಟ್ಟೆ ಹೊರಗೆ ಬಂದ್ಬಿಡ್ತು. ಇನ್ಫ್ಯಾಕ್ಟ್ ಅದೇ ರೀಸನ್ಗೆ ಬಂದಿದ್ದು ಅಂತೆಲ್ಲ ಬಂತು. ಕೋಟ್ಯಾಂತರ ರೂಪಾಯಿ ಲಾಸ್ ಆಯ್ತಾ? ತಂದೆಯವರು ಹುಷಾರಾಗಿದ್ದಾರೆ ಅಂತ ಗೊತ್ತಾಗಿದೆ ಆಲ್ರೆಡಿ. ಕೋಟ್ಯಾಂತರ ರೂಪಾಯಿ ಲಾಸ್ ಆಯ್ತಾ ಬೋಲ್ಡ್ ಸುರೇಶ್ ಅವ್ರಿಗೆ? ಹೇಗೆ ಸರ್? ಆತರ ಏನಿಲ್ಲ ಸರ್, ಕೋಟಿ ಪ್ರಾಜೆಕ್ಟ್ ನಡೀತಿದೆ ಸರ್ ನಂದು ಆಲ್ರೆಡಿ. ಹೇಗೆ ಅಂದ್ರೆ ಎಲ್ಲ ಊಹಾಪೋಹಗಳು. ಒಂದು ಬಿಂದಿಗೆಯಿಂದ ಒಂದ್ ಸ್ಪೂನ್ ನೀರ್ ತೆಗೆದಿರ ಹೇಗಾಗುತ್ತೋ ಆತರ ಆಗಿರ್ಬೋದು, ಬಿಟ್ರೆ ನಮ್ಗೆ ಲಾಸ್ ಅಂತ ಏನಿಲ್ಲ ಸರ್. ಚೆನ್ನಾಗೇ ಇದ್ದೀನಿ ಸರ್. ಓಕೆ, ಇನ್ ಫ್ಯೂ ಲ್ಯಾಕ್ಸ್ ಆಗಿದೆ ಹಾಗಾದ್ರೆ ಸರ್. ಅದು ಲಾಸ್ ಅಂತ ಅನ್ಕೊಳಕ್ ಆಗಲ್ಲ ಸರ್. ಯಾವಾಗ ಲಾಸ್ ಅಂತ ಆಗುತ್ತೆ ಅಂದ್ರೆ, ನಾನ್ 100 ರೂಪಾಯಿ ದುಡ್ಡು ಹಾಕಿ ನನ್ ಲಾಭ 150 ರೂಪಾಯಿ ಇದ್ದಾಗ, ಆ 150 ರೂಪಾಯಿ ಹೊರತುಪಡಿಸಿ 100 ರೂಪಾಯಿನೂ ಕಳೆದ್ರೆ ಅದು ಲಾಸ್ ಅಂತ ಕನ್ಸಿಡರ್ ಆಗುತ್ತೆ. ಆತರ ಏನಾಗಿಲ್ಲ ಸರ್. 150 ರೂಪಾಯಿ ಲಾಭದಲ್ಲಿ 10-20 ರೂಪಾಯಿ ಲಾಭ ಕಮ್ಮಿ ಆಗಿರ್ಬೋದು, ಬಿಟ್ರೆ ಬೇರೆ ಏನೇನಿಲ್ಲ ಸರ್. ಓಕೆ, ಈಗ ರ್ಯಾಕ್ಸ್ ಟು ರಿಚಸ್ ಅಂತ ನೀವು ಕೇಳಿರ್ತೀರ. ಆಕ್ಚುಲಿ ಏನು ಇಲ್ಲದಂತಹ ವ್ಯಕ್ತಿ ಎಷ್ಟರ ಮಟ್ಟಿಗೆ ದೊಡ್ಡದಾಗಿ ಬೆಳೆದ್ರು ಅಂತ. ಆ ತರ ಏನಾದ್ರು ನಿಮ್ ಮೇಲೆ ಏನಾದ್ರು ಬಯೋಪಿಕ್ ಮಾಡ್ತೀವಿ ನಿಮ್ ಕಥೆನ ಇಟ್ಕೊಂಡು ಅನ್ನೋ ತರ ಯಾರಾದ್ರೂ ಮುಂದೆ ಬಂದ್ರೆ ಅದನ್ನ ಮಾಡ್ಲಿಕ್ಕೆ ನಿಮ್ಗೆ ಒಪ್ಪಿಗೆ ಕೊಡ್ತೀರಾ? ಹೇಗೆ ಸರ್? ಒಪ್ಪಿಗೆ ಇದೆ ಸರ್. ಅಲ್ಲಿ ಬರ್ತಾ ಇದಾವೆ ಸಿನಿಮಾಗಳು, ಅವು ಬರ್ತಾ ಇದಾವೆ. ನಿಮ್ ಮೇಲೆ ಸಿನಿಮಾ ಮಾಡ್ತೀವಿ ಅಂತನಾ, ಅಥವಾ ನೀವು ಸಿನಿಮಾದಲ್ಲಿ ಸಿನಿಮಾ ಮಾಡಿ ಅಂತ ಹೇಳ್ತಾ ಇದಾರೆ. ಸೀರಿಯಲ್ ಅಲ್ಲಿ ಮಾಡಿ ಅಂತ ಹೇಳ್ತಾ ಇದಾರೆ. ಯಾರೋ ಒಬ್ರು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಸರ್, ಅದು ಒಳ್ಳೇದಾಗಿದ್ರೆ, ಆ ಒಂದು ಒಳ್ಳೆ ಸಂದೇಶ ಜನಗಳಿಗೆ ಹೋಗೋದ್ ರೀತಿ ಇದ್ರೆ, ನಾನ್ ಮಾಡೋ ಒಂದು ಸೀರಿಯಲ್ ಇಂದ ಒಳ್ಳೆ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಜನಗಳಿಗೆ ಇಷ್ಟ ಆಗೋ ತರ ಇದ್ದಿದ್ರೆ ಮುಂದಿನ ದಿನಗಳಲ್ಲಿ ಮಾಡೋಣ. ನಮ್ಗೆ ಆಸೆ ಇದೆ. ನಿಮ್ಗೆ ಅಕಸ್ಮಾತ್ ಅವಕಾಶ ಸಿಕ್ಕಿದ್ರೆ ನಿಮ್ಗೆ ಒಪ್ಪಿಗೆ ಆದ್ರೆ ಮಾಡ್ತೀರಾ ನೀವು? ಅವಕಾಶ ಸಿಕ್ಕ ಆ ತರ ಒಳ್ಳೆ ಚೆನ್ನಾಗಿ ಅನ್ಸಂಗಿದ್ರೆ ಮಾಡೋಣ ಸರ್. ಸರ್, ನೀವು ಈಗ ಫಿಲಮ್ ಅಲ್ಲಿ ಹೀರೋ ಎಲ್ಲ ಆದ್ರೆ ಹೀರೋಯಿನ್ ಯಾರಾಗ್ಬೇಕು ಸರ್? ಸರ್, ಆತರ ಇನ್ನು ಅಷ್ಟು ದೊಡ್ಡ ಆಸೆ ಎಲ್ಲ ಏನಿಲ್ಲ ಸರ್. ಅಷ್ಟು ದೊಡ್ಡ ಆಸೆ ಎಲ್ಲ ಏನಿಲ್ಲ ಸರ್. ಭಗವಂತ ಇಷ್ಟು ಕರ್ಕೊಂಡ್ ನಿಲ್ಸಿದ್ದಾನೆ, ತೃಪ್ತಿ ಇದೀನಿ ಸರ್. ಓಕೆ, ಸೊ ಕೊನೆಯದಾಗಿ ಸರ್, ಬಿಗ್ ಬಾಸ್ ಇಂದ ಆಚೆ ಬಂದಿದ್ದೀರಾ. ಸೊ ನಿಮ್ಮ ಬಿಸ್ನೆಸ್ ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಕರ್ನಾಟಕ ಜನತೆ ನಿಮ್ಮ ಮೇಲೆ ಪ್ರೀತಿ ತೋರಿಸಿದ್ದಾರೆ, ಅವ್ರಿಗೂ ಸಿಕ್ಕಾಪಟ್ಟೆ ಬೇಜಾರಿದೆ ನೀವು ಹೊರಗಡೆ ಬಂದಿದ್ದು. ಅವ್ರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ? ಸರ್, ಪ್ರೀತಿ ತೋರಿಸಿರೋ ಜನಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅವ್ರ ಪ್ರೀತಿ ಅಭಿಮಾನ ಯಾವತ್ತು ಇಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನ ಇಲ್ಲಿ ಇಟ್ಕೊಂಡೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳಕ್ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ನಾನು ಹೊರಗಡೆ ಬರೋದಕ್ಕೆ ಒಂದು ಬಲವಾದ ಕಾರಣ ಇದಾಗಿತ್ತು. ಇದನ್ನ ಹೊರತುಪಡಿಸಿ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಾಗ ಇನ್ನ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ಅವ್ರಿಗೆ ಅವ್ರು ಖುಷಿಯಾಗಿ, ಯಾವತ್ತು ನನ್ನ ಅಭಿಮಾನಿಗಳು ಖುಷಿಯಾಗಿರ್ಬೇಕು, ಆತರ ಅವ್ರನ್ನ ಇಡಕ್ಕೆ ಇಷ್ಟಪಡ್ತೀನಿ.